ಹಲೋ ಫ್ರೆಂಡ್ಸ್, ಕನ್ನಡ ಫಿಟ್ನೆಸ್ ಟಿವಿ ಚಾನಲ್ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕೋಚ್ ಆದರ್ಶ್ ಕುಂದಾಪುರ್. ಸೊ ಇವತ್ತು ಟ್ರೈನಿಂಗ್ ವೀಡಿಯೋ. ಸೊ ಯೂಶಲಿ ಈ ಚಾನಲಲ್ಲಿ ಬೇರೆ ಬೇರೆ ಥರದ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಇವತ್ತು ಟ್ರೈನಿಂಗ್ ರಿಲೇಟೆಡ್ ವೀಡಿಯೋ, ಚೆಸ್ಟ್ ಬಗ್ಗೆ. ಸೊ ಜಿಮ್ಮಲ್ಲಿ ಹೈಯೆಸ್ಟ್ ವರ್ಕೌಟ್ ಮಾಡೋದು ಯಾವುದು ಅಂತ ಕೇಳಿದರೆ ಒಂದು ಚೆಸ್ಟ್, ಒಂದು ಬೈಸೆಪ್ಸ್. ಚೆಸ್ಟ್ ಬೈಸೆಪ್ಸ್ ಕೆಲವರು ದಿನ ಬೈಸೆಪ್ಸ್ ಮಾಡ್ತಾರೆ, ಚೆಸ್ಟ್ ಮಾಡ್ತಾರೆ. ಸೊ ತುಂಬ ಫೇಮಸ್ ಚೆಸ್ಟ್ ವರ್ಕೌಟು. ಸೊ ರೀಸೆಂಟ್ಲಿ ನಮ್ಮೊಬ್ಬರು ವ್ಯೂವರ್ ಕೇಳಿದರು, ಸರ್ ನನಗೆ ಬ್ರಾಡ್ ಚೆಸ್ಟ್ ಬೇಕು, ಚೆಸ್ಟ್ ಇಂಪ್ರೂವ್ ಆಗಬೇಕು. ಸೊ ನಾನು ಜಿಮ್ ಹೋಗಿ ಸ್ಟಾರ್ಟ್ ಮಾಡಿದ್ದೇನೆ ಅಷ್ಟೇ, ಸ್ವಲ್ಪ ಗೈಡ್ ಮಾಡಿ ಸರ್ ಯಾವ್ದು ಎಕ್ಸಸೈಸ್ ಎಲ್ಲ ಮಾಡಬೇಕಂತ. ಸೊ ಇದು ಬಿಗಿನರ್ ಚೆಸ್ಟ್ ವರ್ಕೌಟು. ಸೊ ಆಲ್ರೆಡಿ ನೀವು ಅಡ್ವಾನ್ಸ್ ಲೆವೆಲಲ್ಲಿದ್ದರೆ ಈ ವಿಡಿಯೋ ನೋಡಬೇಕಂತಿಲ್ಲ. ಸೊ ಬಿಗಿನರ್ ಆದರೆ 6 ಮಂತ್ ಆಗಿದೆ, 1 ಇಯರ್ ಆಗಿದೆ ಅಂತಿದ್ರೆ ಸೊ ಈ ವಿಡಿಯೋ ನೋಡಿ. ಸೊ ಇದರ ಕೆಲವು ಟಿಪ್ಸ್ ಕೊಡ್ತೇನೆ. ಮತ್ತು ಇದೆಲ್ಲ ಟ್ರೈನಿಂಗ್ ಪ್ರೋಟೋಕಾಲ್ ನಾವು ವರ್ಷಗಟ್ಟಲೆ ಪ್ರಾಕ್ಟೀಸ್ ಮಾಡಿರುವ ಟ್ರೈನಿಂಗ್ ಪ್ರೋಟೋಕಾಲ್ಗಳೇ. ಸೊ ಅದರಿಂದ ನಮ್ಗೆ ಕೆಲವು ಡಿಫ್ರೆನ್ಸ್ ಗೊತ್ತು. ಸೊ ಅದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಮತ್ತು ಮಿಸ್ಟೇಕ್ಸ್ಗಳನ್ನು ಕೂಡ ಹೇಳ್ತೇನೆ, ಯೂಶಲಿ ಚೆಸ್ಟ್ ಟ್ರೈನಿಂಗ್ ಮಾಡುವಾಗ ಯಾವ ಮಿಸ್ಟೇಕ್ ಮಾಡ್ತಾರೆ ಅಂತ. ಸೊ ಇದನ್ನೆಲ್ಲ ಗಮನ ಇಟ್ಟು ನೋಡಿ. ಮತ್ತು ನೀವು ನೆಕ್ಸ್ಟು ಚೆಸ್ಟ್ ಡೇ ಅಂತ ಮಾಡ್ತಾರೆ ಹೆಚ್ಚಿನವರು, ಮಂಡೇ. ಸೊ ಸೋಮವಾರ ವರ್ಕೌಟ್ ಮಾಡ್ತಾರೆ ಚೆಸ್ಟ್ ಹೆಚ್ಚಿನವರು. ಸೊ ಆ ದಿನ ಈ ಟಿಪ್ಸನ್ನು ಇನ್ವಾಲ್ವ್ ಮಾಡ್ಕೊಳ್ಳಿ ನಿಮ್ಮ ವರ್ಕೌಟಲ್ಲಿ. ಸೊ ಮತ್ತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೇನೆ. ಸೊ ವೆಲ್ಕಮ್ ಟು ಮೈ ಚಾನಲ್. ಸೊ ಫಸ್ಟ್ ಎಕ್ಸಸೈಸ್ ಬೆಂಚ್ ಪ್ರೆಸ್. 2 ಫುಟ್ ಪೊಸಿಷನ್ ನೆಲದ ಮೇಲೆ ಇರುತ್ತೆ, ಹೀಲ್ಸ್ ಫ್ಲೋರಿ ಟಚ್ ಆಗಿರುತ್ತೆ, ಚೆಸ್ಟ್ ಅಪ್ ಇರುತ್ತೆ, ರಿಬ್ ಕೇಜ್ ಅಪ್ ಇರುತ್ತೆ. ಎಗೇನ್ ಇಲ್ಲಿ ನಾನು ಡಿಸ್ಕಸ್ ಮಾಡ್ತಿರೋ ತುಂಬ ಬೇಸಿಕ್ ಟೆಕ್ನಿಕ್. ಆಲ್ಮೋಸ್ಟ್ ಸ್ಟ್ರೆಂತ್ ಬೆಂಚ್ ಪ್ರೆಸ್ ಥರ ಇರುತ್ತೆ, ಫ್ಲ್ಯಾಟ್. ನೆಕ್ಸ್ಟ್ ಗ್ರಿಪ್ ಫುಲ್ ಗ್ರ್ಯಾಪ್ ಮಾಡ್ತೀವಿ ಬಾರನ್ನು ನಾವು, ಆಯಿತಾ. ಸೊ ಜಿಮ್ಮಲ್ಲಿ ತುಂಬ ರಿಸ್ಕ್ ಇರೋ ಎಕ್ಸಸೈಸ್ ಅಂದರೆ ಬೆಂಚ್ ಪ್ರೆಸ್. ಒಂದು ವೇಳೆ ತಪ್ಪಿ ಬಾರು ಬಿದ್ದರೆ, ಕುತ್ತಿಗೆ ಮೇಲೆ ಬಿದ್ದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಹೆವಿ ಬೆಂಚ್ ಪ್ರೆಸ್ ಮಾಡ್ತೀರ ಅಂದರೆ ದಯವಿಟ್ಟು ಹಿಂದೆ ಒಬ್ಬರು ಸ್ಪಾಟರ್ ಇಟ್ಕೊಳ್ಳಿ. ಟಚ್ ಕೊಡೋ ಕಾನ್ಸೆಪ್ಟ್ ಇಲ್ಲ. ಸೊ ಒಂದು ವೇಳೆ ನಿಮಗೆ 75 kg ಲಿಫ್ಟ್ ಮಾಡಲಿಕ್ಕಾಗತ್ತೆ, ನೀವು 80 kg ಹಾಕಿದ್ದೀರಾ, ಅಲ್ಲಿ ಯಾರೋ ಟಚ್ ಕೊಡ್ತಿದ್ದಾರೆ. ಸೊ ಆಗ ನೀವು 75 kg ಮಾಡ್ತಿದ್ರೆ 80 kg ಮಾಡ್ತಿದ್ರೆ ಗೊತ್ತಾಗಲ್ಲ. ಸೊ ಟಚ್ ತೊಗೊಳ್ಲಿಕ್ಕಿಲ್ಲ. ಒಂದು ವೇಳೆ ಲಾಸ್ಟ್ 1-2-3 ರೆಪ್ಪಿಗೆ ತೊಗೊಳ್ಬೋದು. ಯೂಶ್ವಲಿ ಒಬ್ಬರು ಸ್ಪಾಟರ್ ಇಟ್ಕೊಳ್ಳಿ ಲಾಸ್ಟ್ ಹೆವಿ ಸೆಟ್ಟಿಗೆ, ವಾಪಸ್ ರೀರ್ಯಾಕ್ ಮಾಡಲಿಕ್ಕೆ ತೊಗೊಳ್ಲಿಕ್ಕೆ. ಸೊ ಪೊಸಿಷನ್ ತೊಗೊಳ್ವಾ, ಪೊಸಿಷನ್ ಸೆಲೆಕ್ಟ್ ಮಾಡೋದು ಹೇಗೆ ಅಂತ ಹೇಳ್ತಾರೆ. ಸೊ ನೀವು ಬಾರ್ ಗ್ರ್ಯಾಬ್ ಮಾಡಿ ಲಿಫ್ಟ್ ಮಾಡಿದ ನಂತರ ಈ ರಾಡ್ ಮಿಡ್ ವೇ ಬರುವಾಗ ನಿಮ್ಮ ಹ್ಯಾಂಡ್ ಪೊಸಿಷನ್ ಇದೆಯಲ್ಲ, ಅದು ಎಲ್ ಶೇಪ್ ಇರುತ್ತೆ, 90 ಡಿಗ್ರಿ ಇರುತ್ತೆ. ಸೊ 90 ಡಿಗ್ರಿ ಇರುತ್ತೆ, ಆಲ್ಮೋಸ್ಟ್ ನಿಮ್ಮ ಲೋವರ್ ಚೆಸ್ಟ್ ಹತ್ರ ಬರುತ್ತೆ ಬಾರ್, ಆಯಿತಾ. ಸೊ ಇಲ್ಲಿ ನಾವು ಚೆಸ್ಟ್ ಅಪ್ ಪೊಸಿಷನ್ ಇಟ್ಕೊಂಡಿರ್ತೇವೆ, ಮತ್ತು ರಾಡ್ ಸ್ಟ್ರೈಟಾಗಿ ಮೂವ್ ಆಗುತ್ತೆ ವಿತ್ ಸಮ್ ಕರ್ವೇಚರ್. ಅಂದರೆ ರಾಡ್ ಆಲ್ಮೋಸ್ಟ್ ನಿಮ್ಮ ಫೇಸಿಂದ ಚೆಸ್ಟ್ನ ಲೋವರ್ ಎಂಡಿಗೆ ಬರುತ್ತೆ, ಫೇಸಿಂದ ಚೆಸ್ಟ್ನ ಲೋವರ್ ಎಂಡಿಗೆ ಬರುತ್ತೆ. ಸೊ ಹೇಗಿರುತ್ತೆ ಮೂಮೆಂಟ್ ಅಂತ ಇನ್ನೊಂದು ಆ್ಯಂಗಲಲ್ಲಿ ಕೂಡ ತೋರಿಸ್ತೇನೆ ನಾನು. ಮತ್ತು ಇನ್ನೂ ಬೇರೆ ಬೇರೆ ಥರ ಬೆಂಚ್ ಪ್ರೆಸ್ ಟೆಕ್ನಿಕ್ ಇದೆ, ಅದನ್ನು ಫ್ಯೂಚರಲ್ಲಿ ನಾವು ಡಿಸ್ಕಸ್ ಮಾಡುವ. ಸೊ ಇದು ತುಂಬ ಬಿಗಿನರ್ ಬೆಂಚ್ ಪ್ರೆಸ್ ಟೆಕ್ನಿಕ್. ಇದು ಸ್ವಲ್ಪ ಸೇಫರ್, ಯಾಕಂದರೆ ನಿಮ್ಮ ಶೋಲ್ಡರ್ ಸೇಫ್ ಪೊಸಿಷನ್ ಹೋಗುತ್ತೆ, ಬಯೋಮೆಕ್ಯಾನಿಕಲಿ ಸೇಫ್ ಪೊಸಿಷನ್ಗೆ ಹೋಗಬೇಕು. ಅದಕ್ಕೋಸ್ಕರ ಆಲ್ಮೋಸ್ಟ್ ಸ್ಟ್ರೆಂತ್ ಲೆವೆಲ್ ಥರ ತೋರಿಸ್ತಿದ್ದಾನೆ. ನೆಕ್ಸ್ಟ್ ವೀಡಿಯೋದಲ್ಲಿ, ಫ್ಯೂಚರ್ ವೀಡಿಯೋದಲ್ಲಿ ಬೇರೆ ಬೇರೆ ಥರ ಬೆಂಚ್ ಪ್ರೆಸ್ಗಳು ಹೇಗೆ ಮಾಡಬೇಕು ಅಂತ ತೋರಿಸ್ತೇನೆ. ಸೊ ಇದು ತುಂಬ ಬೇಸಿಕ್ ಬೆಂಚ್ ಪ್ರೆಸ್ಸಿಂಗ್ ಟೆಕ್ನಿಕ್. ಸೊ ಸೈಡ್ ವ್ಯೂ ನೋಡುವ. ಸೊ ನೋಡಿ, ಫುಟ್ ಪೊಸಿಷನ್ ನೋಡಿ, ವೆಲ್ ಗ್ರೌಂಡೆಡ್, ಚೆಸ್ಟ್ ಅಪ್ ಇದೆ, ಎಲ್ಬೋ ತುಂಬ ಹೊರಗೆ ಇಟ್ಕೊಂಡಿಲ್ಲ. ಬಿಗಿನರ್ಸ್ ಮಿಸ್ಟೇಕ್ ಮಾಡ್ತಾರೆ, ತುಂಬ ಹೊರಗೆ ಇಟ್ಕೊಳ್ತಾರೆ. ಎಲ್ಬೋ ಸ್ವಲ್ಪ ಒಳಗಿದೆ, ಆಲ್ಮೋಸ್ಟ್ ನನ್ನ ಚೆಸ್ಟು ಮತ್ತು ಎಲ್ಬೋ ಸೇಮ್ ಡೈರೆಕ್ಷನಲ್ಲಿ ಇದೆ, ಆಯಿತಾ. ಇಲ್ಲಿ ನಾವು ಪವರ್ ಲಿಫ್ಟರ್ ಥರ ತುಂಬ ದೊಡ್ಡ ಆರ್ಕ್ ಮಾಡಲ್ಲ, ಇಷ್ಟು ದೊಡ್ಡ ಆರ್ಕ್ ಮಾಡಲ್ಲ, ಸ್ವಲ್ಪ ಚೆಸ್ಟ್ ಅಪ್ ಇಟ್ಕೊಳ್ತೇವೆ ಅಷ್ಟೇ. ಸೊ ರಾಡ್ ಗ್ರ್ಯಾಬ್ ಮಾಡಿದೆ ನಾನು, ಆಯಿತಾ. ಆಲ್ಮೋಸ್ಟ್ ಫೇಸ್ ಲೆವೆಲ್ ಐತೆ ರಾಡ್, ಫೇಸ್ ಲೆವೆಲ್ ಇದೆ ರಾಡ್. ಈಗ ಅಲ್ಲಿಂದ ನಿಧಾನ ನನ್ನ ಚೆಸ್ಟ್ನ ಲೋವರ್ ಪಾರ್ಟ್ ಹತ್ರ ಬರ್ತಾ ಇದೆ ನೋಡಿ. ಎಲ್ಬೋ ಪೊಸಿಷನ್ ಫ್ರಂಟ್ ಇದೆ. ಸೊ ಸೈಡ್ ವ್ಯೂ ಆಗಿದೆ ನಿಮಗೆ. ಸೊ ಲಾಸ್ಟು ಟಾಪ್ ಎಂಡಿಂದ ನಾನು ನಿಮಗೆ ತೋರಿಸ್ತೇನೆ. ಸೊ ನೋಡಿ ಹೇಗೆ ಬರುತ್ತೆ ಅಂತ. ಸೊ ಇಲ್ಲಿ ನಿಮಗೆ ಕ್ಲಿಯರ್ ಐಡಿಯಾ ಸಿಗುತ್ತೆ.
ಸೊ ಗ್ರಿಪ್ ನೋಡಿ ತಗೊಳ್ಳೋದು ನಾನು ಆಲ್ಮೋಸ್ಟ್ ನೋಡಿ ಮಿಡ್ಲ್ ಬಂದಾಗ ಹೇಗಿದೆ ಎಲ್ ಶೇಪಲ್ಲಿ ಇದೆ ಹೌದಾ. ಸೊ ನಿಧಾನ ಚೆಸ್ಟ್ ಕೆಳಗೆ ಬಂದಿದೆ, ಎಗೇನ್ ಅಪ್ ಹೋಗ್ತಾ ಇದೆ. ಸೊ ಇದು ಲಾಸ್ಟ್ ವ್ಯೂ. ಸೊ ನೀವು ಬೆಂಚ್ ಪ್ರೆಸ್ನ ಟಾಪ್ ವ್ಯೂ ನೋಡಿದ್ರೆ ಹೇಗೆ ಹ್ಯಾಂಡ್ ಪೊಸಿಷನ್ ಇರುತ್ತೆ ಅಂತ. ಸೊ ಚೆಸ್ಟ್ನ ಕೆಳಗೆ ನಾವು ಆಲ್ಮೋಸ್ಟ್ ಇಲ್ಲಿಗೆ ತರ್ತೇವೆ ರಾಡನ್ನು, ಎಲ್ಬೋ ಸ್ವಲ್ಪ ಮುಂದೆ ಇರುತ್ತೆ. ಮತ್ತು ಬೆಂಚ್ ಪ್ರೆಸ್ಸಲ್ಲಿ ಮೆಜಾರಿಟಿ ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ ಈ ವೇಟ್ ಸೆಲೆಕ್ಟ್ ಮಾಡೋದು. ಈಗ ನಾನು ಬೆಂಚ್ ಪ್ರೆಸ್ 125 kg ಮಾಡ್ತೇನೆ, 100 kgಲಿ 10-15ವರೆಗೆ ಹೋಗುತ್ತೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡುವಾಗ. ಸೊ ಹಾಗಂತ ನನ್ನ ಫಸ್ಟ್ ಸೆಟ್, ನಾನು ಚೆಸ್ಟ್ ವರ್ಕೌಟಲ್ಲಿ ಫಸ್ಟ್ ಸೆಟ್ ನಾನು 50 kgಯಿಂದ ಸ್ಟಾರ್ಟ್ ಮಾಡಲ್ಲ, ನಾನೊಂದು ಎಂಟಿ ರಾಡಿಂದ ಸ್ಟಾರ್ಟ್ ಮಾಡ್ತೇನೆ. ಸೊ ಎಂಟಿ ರಾಡಲ್ಲಿ ಒಂದು 20 reps ಮಾಡ್ತೇನೆ, ಇಲ್ಲ ಕೇಬಲ್ ಕ್ರಾಸರಲ್ಲಿ ಒಂದು ಅಥವಾ ಪೆಗ್ಡೆಕ್ ಮಿಷಿನಲ್ಲಿ ಒಂದು 20 reps ಮಾಡ್ಕೊಳ್ತೇನೆ. ಸೊ ಫಸ್ಟ್ ನಾನು ಆ ಮಸಲ್ಸನ್ನು ಆ್ಯಕ್ಟಿವೇಟ್ ಮಾಡ್ತೇನೆ. ಸೊ ಲೈಟ್ ವೆಯ್ಟಿಂದ ಮಾಡೋದ್ರಿಂದ ಪ್ರಾಪರ್ ವಾರ್ಮಪ್ ಆಗುತ್ತೆ. ಅದಾದ ನಂತರ ಸಿಸ್ಟಮ್ಯಾಟಿಕಲಿ ವೆಯ್ಟನ್ನು ನಾವು ಲೋಡ್ ಮಾಡ್ತೇವೆ. ಸೊ ಎಷ್ಟು ಲೋಡ್ ಮಾಡ್ಬೋದು, ನೀವೀಗ ಬಿಗಿನರ್ ಅಂತ ಇಟ್ಕೊಳ್ವ. ಸೊ ನಿಮ್ಮ ಕೆಪಾಸಿಟಿ 40 kgಯಲ್ಲಿ 5 reps ಮಾಡಲಿಕ್ಕಾಗತ್ತೆ ಅಂತ ಇಟ್ಕೊಳ್ವ. ಸೊ ನೀವು 30 kgಯಿಂದ ಸ್ಟಾರ್ಟ್ ಮಾಡಬಾರ್ದು. 30 kg ಸ್ಟಾರ್ಟ್ ಮಾಡಿದರೆ ಮತ್ತೆ ನಿಮಗೆ ನೆಕ್ಸ್ಟ್ ರೂಮ್ ಇಲ್ಲ. ಸೊ ನಿಮ್ಗೆ 40 kg ಅಂತಿದ್ರೆ ಅಟ್ಲೀಸ್ಟ್ ನೀವು 15 kgಯಿಂದ ಸ್ಟಾರ್ಟ್ ಮಾಡಿ. 15 kg ಒಂದು ಸೆಟ್, ನೆಕ್ಸ್ಟ್ 25 kg ಒಂದು ಸೆಟ್, ನೆಕ್ಸ್ಟ್ 35 kg ಒಂದು ಸೆಟ್, ಲಾಸ್ಟಿಗೆ 45 ಸೆಟ್ಟಿಗೆ ಹೋಗಿ. ನೆಕ್ಸ್ಟ್ ಮಂತ್ ಏನು ಮಾಡ್ತೀರಾ, ಆಫ್ಟರ್ 2 week 3 week ನಂತರ ಅಥವಾ 1 month ನಂತರ 2.5 ಆ್ಯಡ್ ಮಾಡ್ತೀರಿ, 50 kg ಆಗುತ್ತೆ. ನೆಕ್ಸ್ಟ್ ಮಂತ್ ವಾಪಸ್ ನೀವು 50 kg ಟ್ರೈನ್ ಮಾಡಿ. ಹೀಗೆ ಮಂತ್ಲಿ ಒಂದು 2.5 kg 5 kg ಜಾಸ್ತಿ ಮಾಡ್ತಾ ಹೋಗ್ಬೋದು. ಸೊ ಆಫ್ಟರ್ 6 months ಸೊ ಇನಿಷಿಯಲಿ ಬೇಗ ಸ್ಟ್ರೆಂತ್ ಬರುತ್ತೆ, ಮತ್ತು ನೀವು 2.5 kg ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಮತ್ತು ಅದು ಕಷ್ಟ ಆದರೆ 1.25 kg ಆ ಥರ ಇಂಕ್ರಿಮೆಂಟ್ ಮಾಡ್ತಾ ಹೋಗ್ಬೋದು. ಸೊ ಟಿಪ್ ನೆನ್ಪಿಟ್ಕೊಳ್ಳಿ, ಹೆವಿ ಲೋಡನ್ನು ಹಾಕ್ಕೊಂಡು ಸ್ಟಾರ್ಟ್ ಮಾಡಬೇಡಿ. ಫಸ್ಟ್ ಪ್ರಾಪರ್ ವಾರ್ಮಪ್ ಮಾಡ್ಕೊಳ್ಳಿ, ಅದಾನಂತರ ಲೈಟ್ ವೆಯ್ಟ್ ಕೆಲವು ರೆಪ್ಸ್ ಮಾಡ್ಕೊಳ್ಳಿ, ಮತ್ತು ಸ್ಟೆಪ್ ಬೈ ಸ್ಟೆಪ್ ವೆಯ್ಟನ್ನು ಇನ್ಕ್ರೀಸ್ ಮಾಡಿ. ಸೊ ನಿಮಗೊಂದು ಬೇಸಿಕ್ ಐಡಿಯಾ ಕೊಡೋದಾದರೆ ಅಟ್ಲೀಸ್ಟ್ 40%, 50%, 60%, 70%, 80% ಈ ಥರ ವೇರಿಯೇಷನ್ ಮಾಡ್ಬೋದು. ಸೊ ಬೆಂಚ್ ಪ್ರೆಸ್ ಕೆಲವು ತುಂಬ ಸೆಟ್ ಮಾಡ್ತಾರೆ, 3 to 5 ಸೆಟ್ ಸಾಕಾಗುತ್ತೆ. ಸೊ ನೀವು ಬೆಂಚ್ ಪ್ರೆಸ್ 5 ಸೆಟ್ ಮಾಡಿದರೆ ಉಳಿದ ಎಕ್ಸಸೈಸನ್ನು ನೀವು 3 ಅಥವಾ 4 ಸೆಟ್ಟಲ್ಲಿ ಕಂಪ್ಲೀಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಎಕ್ಸಸೈಸ್ ಫ್ಲ್ಯಾಟ್ ಡಂಬಲ್ ಪ್ರೆಸ್. ಸೊ ನೋಡಿ, ಫ್ಲ್ಯಾಟ್ ಬೆಂಚ್ ಪ್ರೆಸ್ಸಿಗೂ ಫ್ಲ್ಯಾಟ್ ಡಂಬಲ್ ಪ್ರೆಸ್ಸಿಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸೊ ಎಕ್ಸಸೈಸ್ ಆಲ್ಮೋಸ್ಟ್ ಸಿಮಿಲರೇ. ಈಗ ನೀವು ಒಂದು ವರ್ಕೌಟಲ್ಲಿ 3 week ಒಂದು ವರ್ಕೌಟ್ ನೀವು ಶೆಡ್ಯೂಲ್ ಮಾಡ್ಕೊಂಡಿದ್ದೀರಾ. ಒಂದು ವರ್ಕೌಟಲ್ಲಿ ಫ್ಲ್ಯಾಟ್ ಡಂಬಲ್ ಪ್ರೆಸ್ ಇದ್ದರೆ ಇನ್ನೊಂದು ವರ್ಕೌಟಲ್ಲಿ ನೀವು ಫ್ಲ್ಯಾಟ್ ಬೆಂಚ್ ಪ್ರೆಸ್ ಇಟ್ಕೊಳ್ಳೋದು ಒಳ್ಳೆಯದು. ಸೊ ಒಂದೇ ವರ್ಕೌಟಲ್ಲಿ 2 ಮಾಡಿದರೆ ಆಲ್ಮೋಸ್ಟ್ ಯೂಸ್ಲೆಸ್ ಅದು. ಸೊ ನೀವು ಸ್ಟಾರ್ಟಿಂಗ್ ಬೆಂಚ್ ಪ್ರೆಸ್ಸಿಂದ ಸ್ಟಾರ್ಟ್ ಮಾಡಿದ್ದೀರಾ ಅಂತ ವಾಪಸ್ ಫ್ಲ್ಯಾಟ್ ಡಂಬಲ್ ಪ್ರೆಸ್ ಮಾಡಿದರೆ ವೇಸ್ಟ್. ಎರಡು ಆಲ್ಮೋಸ್ಟ್ ಸಿಮಿಲರ್ ಮೂವ್ಮೆಂಟ್. ಸೊ ಒಂದು ವರ್ಕೌಟ್ ಪ್ರೋಗ್ರಾಮಲ್ಲಿ ನೀವು ಬೆಂಚ್ ಪ್ರೆಸ್ ಇಟ್ಕೊಳ್ಳಿ, ಇನ್ನೊಂದು ವರ್ಕೌಟ್ ಪ್ರೋಗ್ರಾಮಲ್ಲಿ ನೀವು ಡಂಬಲ್ ಪ್ರೆಸ್ ಇಟ್ಕೊಳ್ಳಿ. ಸೊ ಬೆಂಚ್ ಪ್ರೆಸ್ಸಿಗೂ ಡಂಬಲ್ ಪ್ರೆಸ್ಸಿಗೂ ಡಿಫ್ರೆನ್ಸ್ ಏನಂದರೆ, ಬೆಂಚ್ ಪ್ರೆಸ್ಸಲ್ಲಿ ಲೋಡಿಂಗ್ ಬೆಟರ್ ಆಗುತ್ತೆ. ಅಂದರೆ ನೀವು ವೆಯ್ಟನ್ನು ತಗೊಳ್ಳೋದು, ವೆಯ್ಟನ್ನು ಇಡೋದು ಮತ್ತು ಹೆಚ್ಚು ವೆಯ್ಟನ್ನು ಆ್ಯಡ್ ಮಾಡಲಿಕ್ಕಾಗತ್ತೆ. ಡಂಬಲ್ ಪ್ರೆಸ್ಸಲ್ಲಿ ಡಂಬಲ್ಸ್ ತೊಗೊಳೋದು ಇಡೋದು ಸ್ವಲ್ಪ ಚಾಲೆಂಜಿಂಗೆ, ಹೆವಿ ಡಂಬಲ್ಸು. ಪ್ಲಸ್ ಡಂಬಲ್ಸಲ್ಲಿ ರೇಂಜ್ ಜಾಸ್ತಿ ಸಿಗುತ್ತೆ. ಹಾಗಿರೋದ್ರಿಂದ ಎರಡರಲ್ಲಿ ಯಾವ ಎಕ್ಸಸೈಸ್ ಬೆಟರ್ ಅಂತ ಕ್ವಶನ್ ನೀವು ಕೇಳಿದರೆ, ಅದು ಎರಡೂ ಒಳ್ಳೆಯದ ಎಕ್ಸಸೈಸ್ಗಳೇ. ಆದರೆ ಎರಡನ್ನ ಒಟ್ಟಿಗೆ ಮಾಡೋದು ಸುಮ್ಮನೆ ಟೈಮ್ ವೇಸ್ಟ್ ಅಷ್ಟೇ. ಚೇಂಜ್ ಮಾಡ್ಕೊಳ್ಬೋದು. ಸೊ ಡಂಬಲ್ ಪ್ರೆಸ್ಸಲ್ಲಿ ರೇಂಜ್ ಜಾಸ್ತಿ, ಚೆಸ್ಟ್ ಆ್ಯಕ್ಟಿವೇಶನ್ ಜಾಸ್ತಿ ಸಿಗುತ್ತೆ. ಬಾರ್ಬಲ್ ಪ್ರೆಸ್ಸಲ್ಲಿ ಅಥವಾ ರಾಡ್ ಯೂಸ್ ಮಾಡಿ ನೀವು ಪ್ರೆಸ್ ಮಾಡಿದರೆ ಹೆಚ್ಚು ಲೋಡನ್ನು ಹಾಕ್ಕೊಳ್ಳಿಕ್ಕಾಗುತ್ತೆ. ಸೊ ಎರಡೂ ನಿಮ್ಮ ಟ್ರೈನಿಂಗಲ್ಲಿ ಇಟ್ಕೊಳ್ಳಿ. ಎರಡರಲ್ಲೂ ಯಾವುದು ಸುಪೀರಿಯರ್ ಅಲ್ಲ, ಯಾವುದು ಇನ್ಫೀರಿಯರ್ ಕೂಡ ಅಲ್ಲ. ಸೊ ಡಂಬಲ್ ಪ್ರೆಸ್ಸಲ್ಲಿ ನೀವು ಡಂಬಲ್ಸ್ ಎದರಿಂದ ತೊಗೊಳ್ಬೇಕು. ಕೆಲವರು ಫ್ಲೋರಿಂದ ತೊಗೊಳ್ತಾರೆ, ಸೊ ಇಂಜುರಿ ಆಗುತ್ತೆ. ಎದರಿಂದ ಡಂಬಲ್ಸ್ ತೊಗೊಳ್ಳಿ, ನಿಧಾನ ಮಲಗಿ. ಸೊ ಬೆಂಚ್ ಪ್ರೆಸ್ನ ಟೆಕ್ನಿಕ್ಗಳೇ. ಈಗ ಹೆಚ್ಚಿನವರ ಪ್ರಾಬ್ಲಮ್ ಏನಂದರೆ, ಇನಿಷಿಯಲಿ ತುಂಬ ರೇಂಜ್ ಇಷ್ಟು ಡೀಪ್ ಸ್ಟಾರ್ಟ್ ಮಾಡ್ತಾರೆ. ಸೊ ನೀವು ಅಡ್ವಾನ್ಸ್ ಲೆವೆಲಿಗೆ ಹೋದಾಗ, ನಿಮ್ಮ ಟ್ರೈನಿಂಗ್ ಇಂಪ್ರೂವ್ ಆಗ್ತಾ ಬಂದಾಗ ನೀವು ತುಂಬ ಡೀಪ್ ರೇಂಜ್ ಹೋಗ್ಬೋದು. ಸೊ ಬೆಂಚ್ ಪ್ರೆಸ್ನ ಟೆಕ್ನಿಕ್ಗೆ ಆದರೆ ಇಲ್ಲಿ ನಿಮಗೆ ಡಂಬಲ್ ಸ್ಟ್ರೈಟ್ ಲೈನಲ್ಲೇ ಮೂವ್ ಆಗುತ್ತೆ. ಇದು ನಾವು ಬಾರ್ ಥರ ಫೇಸಿಂದ ಕೆಳಗೆ ಇಳಿಸೋದು, ಜಸ್ಟ್ ಅಬೌವ್ ದ ಚೆಸ್ಟ್ ಪ್ರೆಸ್ ಮಾಡ್ತೇವೆ. ಮತ್ತು ಡಂಬಲ್ಸ್
ಶಾರ್ಟೆಸ್ಟ್ ಡಿಸ್ಟೆನ್ಸಲ್ಲಿ ಬರುತ್ತೆ ನೋಡಿ, ಆಲ್ಮೋಸ್ಟ್ ವಿ ಶೇಪಲ್ಲಿ ಬರುತ್ತೆ, ವಿ ಶೇಪಲ್ಲಿ ಬರುತ್ತೆ. ಸೊ ನಾನು ಬಿಗಿನರ್ಸಿಗೆ ರೆಕಮೆಂಡ್ ಮಾಡೋದೇನೆಂದರೆ, ನೀವು ಡಂಬಲ್ಸನ್ನು ಸ್ಕ್ವೀಸ್ ಮಾಡಿ ಪ್ರೆಸ್ ಮಾಡಿದಾಗ ಕೈ ಸ್ಟ್ರೈಟ್ ಆಗುತ್ತೆ. ನಿಧಾನ ಕೆಳಗೆ ತರ್ತಾ ಸ್ಲೋ, ಸೇ 1-2 ಸೆಕೆಂಡ್ ನೀವು ರೀಚ್ ಆಗ್ತೀರಾ. ಆಲ್ಮೋಸ್ಟ್ 90 ಡಿಗ್ರಿ ರೀಚ್ ಆದಾಗ ಸ್ಟಾಪ್ ಮಾಡ್ಬೋದು ನೀವು. ನೆಕ್ಸ್ಟ್ ಅಗೇನ್ ಪ್ರೆಸ್, ಅಗೇನ್ ಪ್ರೆಸ್. ಫ್ರಂಟ್ ತೊಗೊಂಡು ಹೇಳೋದು ಒಳ್ಳೆಯದು. ಮತ್ತು ಒಂದು ವೇಳೆ ನೀವು ಹೆವಿ ಡಂಬಲ್ಸ್ ಯೂಸ್ ಮಾಡೋದಿದ್ರೆ ಆಗ ಆ ಡಂಬಲ್ಸನ್ನು ಲಿಫ್ಟ್ ಮಾಡೋ ಟೆಕ್ನಿಕನ್ನು ತೋರಿಸ್ತೇನೆ, ಆಯಿತಾ? ಇದು ಇಂಪಾರ್ಟೆಂಟ್. ಸೊ ನೋಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಹೆವಿ ಡಂಬಲ್ಸ್ ಲಿಫ್ಟ್ ಮಾಡೋದಿದ್ರೆ, ಡಂಬಲ್ಸನ್ನು ಥೈಸ್ ಮೇಲೆ ಇಟ್ಕೊಳ್ಳಿ. ನೆಕ್ಸ್ಟು ಮಲಗುವಾಗ ಕಾಲನ್ನು ಎತ್ತಿ ಮಲಗಿ. ಡಂಬಲ್ಸ್ ಪ್ರೆಸ್ ಮಾಡಿದ್ದೀರಾ, ಪ್ರೆಸ್ ಮಾಡಿದ ನಂತರ ನೆಕ್ಸ್ಟು ರೆಪ್ ಕಂಪ್ಲೀಟ್ ಆಯಿತು. ಡಂಬಲ್ಸನ್ನು ನಿಧಾನ ಡ್ರಾಪ್ ಮಾಡಿ ಕಾಲ ಮೇಲೆ ಲಿಫ್ಟ್ ಮಾಡಿ. ಸೊ ಆಗ ನೀವು ಹೆವಿ ಡಂಬಲ್ಸನ್ನು ಲಿಫ್ಟ್ ಮಾಡ್ಬೋದು. ಹೆಚ್ಚಿನವ್ರು ಏನು ಮಾಡ್ತಾರೆ ಅಂದರೆ, ಡಂಬಲ್ಸ್ ತೊಗೊಂಡ್ರು ಎಕ್ಸಸೈಸ್ ಮಾಡಿದ್ರು ಈ ಥರ ಇಡ್ತಾರೆ. ಸೊ ಇದು ಎಕ್ಸ್ಟ್ರೀಮ್ ಪ್ರೆಷರ್ ಬೀಳುತ್ತೆ ಶೋಲ್ಡರಿಗೆ. ಸೊ ನಾನು ದೇಳಕಟ್ಟೆಯಲ್ಲಿ ವರ್ಕೌಟ್ ಮಾಡ್ತಿದ್ದಾಗ ನಮ್ಮ ಸರ್ ಪ್ರಸಾದ್ ಸರ್ ಅಂತಿದ್ರು, ಆ ಥರ ಮಾಡಿದ್ರು ಆಲ್ಮೋಸ್ಟ್ ಹೊಡಿತಾ ಇದ್ರು ಸಿಟ್ಟಲ್ಲಿ. ಸೊ ಯಾವತ್ತು ಈ ಥರ ಡ್ರಾಪ್ ಮಾಡಬೇಡಿ. ಡಂಬಲ್ಸನ್ನು ಫ್ರಂಟಿಂದ ಲೋಡ್ ಮಾಡಿ. ಸೊ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಇನ್ ಕೇಸ್ ನಿಮಗೆ ಹೆವಿ ಡಂಬಲ್ಸ್ ಲಿಫ್ಟ್ ಮಾಡಬೇಕು, ಈ ಟೆಕ್ನಿಕ್ ಕಷ್ಟ ಆಗುತ್ತೆ ಅಂತಿದ್ರೆ ಇಬ್ಬರು ನಿಮ್ಮ ಫ್ರೆಂಡ್ಸಿಗೆ ಹೇಳಿ, ಎತ್ತಿ ಕೊಡ್ಲಿಕ್ಕೆ ಹೇಳಿ. ನೆನ್ಪಿಟ್ಕೊಳ್ಳಿ, ಮೆಜಾರಿಟಿ ಜಿಮ್ಮಲ್ಲಿ ಇಂಜುರಿ ಆಗೋದು ಡಂಬಲ್ಸ್ ಅಥವಾ ಬಾರ್ಬಲ್ಸನ್ನು ಲೋಡ್ ಮಾಡುವಾಗ ಮತ್ತು ವಾಪಸ್ ರೀರ್ಯಾಕ್ ಮಾಡುವಾಗ. ಸೊ ವೆಯ್ಟನ್ನು ತಗೊಳ್ಳುವಾಗ ಇಡುವಾಗ ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ ಕಂಪೇರ್ ಟು ಎಕ್ಸಸೈಸ್ ಮಾಡುವಾಗ. ಸೊ ಡಂಬಲ್ಸನ್ನು ಯೂಸ್ ಮಾಡುವಾಗ ಜಾಗ. ಸೊ ನೆಕ್ಸ್ಟ್ ಎಕ್ಸಸೈಸ್. ಸೊ ಇಲ್ಲಿ ನನಗೆ ಡಂಬಲ್ ಪ್ರೆಸ್ ಮಾಡ್ತೇನೆ ನಾನು. ಸೊ ಇಲ್ಲಿದ್ದ ಎಲ್ಬೋ ಆಲ್ಮೋಸ್ಟ್ ಚೆಸ್ಟ್ ಎದುರು ಬಂತು. ಇಲ್ಲಿ ಶೋಲ್ಡರ್ ಜಾಯಿಂಟ್ ಮತ್ತು ಎಲ್ಬೋ ಜಾಯಿಂಟ್ ಎರಡೂ ಯೂಸ್ ಆಗ್ತದೆ. ಹಾಗಿರೋದ್ರಿಂದ ಇದನ್ನು ನಾವು ಕಂಪೌಂಡ್ ಮೂಮೆಂಟ್ ಅಂತೇವೆ. ಸೊ ಯಾವಾಗ ಕಂಪೌಂಡ್ ಮೂಮೆಂಟ್ ಬರುತ್ತೆ, ಬೆಂಚ್ ಪ್ರೆಸ್ ಅಂತೇವೆ ನಾವು, ಡಂಬಲ್ ಪ್ರೆಸ್ ಅಂತೇವೆ. ಇದೆಲ್ಲ ಸ್ವಲ್ಪ ಲೋಡಿಂಗ್ ಎಕ್ಸಸೈಸ್, ಅಂದರೆ ನೀವು ಸ್ವಲ್ಪ ಹೆವಿ ವೆಯ್ಟನ್ನು ಯೂಸ್ ಮಾಡ್ತಾ ಹೋಗಬೇಕು. ಅಥವಾ ಈಚ್ ಮಂತು ಅಥವಾ 3 ಮಂತ್ 6 ಮಂತಿಗೆ ನಿಮ್ಮ ಈ ಬೆಂಚ್ ಪ್ರೆಸ್ ಕೆಪಾಸಿಟಿ ಸ್ವಲ್ಪ ಜಾಸ್ತಿ ಆಗಬೇಕು. ಒಂದು ಎಕ್ಸಾಂಪಲ್ ಕೊಡೋದಾದರೆ, ನೀವು ಹೊಸದಾಗಿ ಜಿಮ್ ಸೇರಿದ್ದೀರಾ, ಫಸ್ಟ್ 10 kg ಪ್ರೆಸ್ ಮಾಡ್ತಿದ್ದೀರಾ, ಆಫ್ಟರ್ 2 ಮಂತ್ 25 kg ಪ್ರೆಸ್ ಮಾಡ್ತಿದ್ದೀರಾ, ಆಫ್ಟರ್ 6 ಮಂತ್ಸೇ 40 kg ಪ್ರೆಸ್ ಮಾಡ್ತಿದ್ದೀರಾ. ಹೀಗೆ ನಿಮ್ಮದು ವೆಯ್ಟ್ ಇನ್ಕ್ರೀಸ್ ಆಗ್ತಾ ಉಂಟು. ಸೊ ಇದೆಲ್ಲ ಲೋಡಿಂಗ್ ಎಕ್ಸಸೈಸ್. ಎಕ್ಸ್ಟ್ರಾ ಜಾಯಿಂಟ್ ಇದೆ, ಶೋಲ್ಡರ್ ಇದೆ, ಎಲ್ಬೋ ಇದೆ, ಲೋಡಿಂಗ್ ಎಕ್ಸಸೈಸ್. ಸೊ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡ್ತಿರೋದು ಫ್ಲ್ಯಾಟ್ ಡಂಬಲ್ ಫ್ಲೈಸ್. ಸೊ ಫ್ಲ್ಯಾಟ್ ಡಂಬಲ್ ಫ್ಲೈ ಅಂದರೆ ಈ ಥರ ಮೂಮೆಂಟ್, ಹಕ್ಕಿ ಹಾರುತ್ತಲ್ವ, ಅಥವಾ ಇನ್ನು ದೊಡ್ಡ ಮರವನ್ನು ನೀವು ಹಗ್ ಮಾಡಿದರೆ ಹೇಗಿರುತ್ತೆ ಆ ಥರ ಮೂಮೆಂಟ್. ಸೊ ಫ್ಲೈಯಲ್ಲಿ ನನಗೆ ಶೋಲ್ಡರ್ ಜಾಯಿಂಟ್ ಮಾತ್ರ ಯೂಸ್ ಆಗುತ್ತೆ ಆಲ್ಮೋಸ್ಟ್. ಸೊ ಇದು ಐಸೋಲೇಷನ್ ಮೂಮೆಂಟ್ ಅಂತೇಳಿ ನೆನ್ಪಿಟ್ಕೊಳ್ಳಿ. ಐಸೋಲೇಷನ್ ಮೂಮೆಂಟ್ ಡಂಬಲ್ ಫ್ಲೈಸ್ ಅಂತ ಬರ್ತದಲ್ಲ, ಡಂಬಲ್ ಫ್ಲೈಸ್, ಕೇಬಲ್ ಕ್ರಾಸರ್ ಫ್ಲೈಸ್, ಅಥವಾ ಇವನ್ ಶೋಲ್ಡರ್ ಫ್ಲೈಸ್. ಸೊ ಯಾವುದೇ ಫ್ಲೈಸಲ್ಲಿ ನಾವು ತುಂಬ ಲೋಡನ್ನು ಹಾಕಲ್ಲ, ನಾವು ತುಂಬ ಮೀಡಿಯಮ್ ವೆಯ್ಟನ್ನು ಯೂಸ್ ಮಾಡ್ತೇವೆ. ತುಂಬ ಲೋಡಿಂಗ್ ಮಾಡುವ ಎಕ್ಸಸೈಸ್ಗಳದು ಅಲ್ಲ. ಸೊ ನೀವು ಚೆಸ್ಟ್ ಫ್ಲೈಸ್ ಮಾಡ್ತಿದ್ದೀರಾ, ನಾನು ಹೆವಿ ಡಂಬಲ್ಸ್ ಹಾಕಿ ಚೆಸ್ಟ್ ಫ್ಲೈಸ್ ಮಾಡ್ತೇನೆ ಅಂತ ಥಿಂಕ್ ಮಾಡಬಾರ್ದು. ನೀವು ಹೆವಿ ಕಾಂಟ್ರಾಕ್ಟ್ ಮಾಡಬೇಕು ಮಸಲ್ಸನ್ನು, ಮತ್ತು ಟೆಕ್ನಿಕಲಿ ಅದು ಪರ್ಫೆಕ್ಟಾಗಿ ರೆಪ್ ಆಗುವಂತೆ ನೋಡ್ಕೊಳ್ಬೇಕು. ಸೊ ಡಂಬಲ್ ಫ್ಲೈಸನ್ನು ತೋರಿಸ್ತೇನೆ. ನಾನು ಸಜೆಸ್ಟ್ ಮಾಡೋದು, ನೀವು ಬಿಗಿನರ್ ವರ್ಕೌಟ್ ಆದರೆ 2 ರೀತಿ ಪ್ರೆಸ್ ಇಟ್ಕೊಳ್ಳಿ. ಒಂದು ಫ್ಲ್ಯಾಟ್ ಬೆಂಚ್ ಪ್ರೆಸ್, ಇನ್ನೊಂದು ಅಪ್ಪರ್ ಅಂದರೆ ಹೈ ಆ್ಯಂಗಲಲ್ಲಿರೋ ಬೆಂಚ್ ಪ್ರೆಸ್ ಮಾಡ್ಬೋದು. 2 ಪ್ರೆಸ್ ಮತ್ತು 2 ಫ್ಲೈಸ್ ಮಾಡೋದು ಒಳ್ಳೆಯದು, ಆಯಿತಾ? ಕೆಲವ್ರು ಏನು ಮಾಡ್ತಾರೆ, ಫ್ಲ್ಯಾಟ್ ಬೆಂಚ್ ಪ್ರೆಸ್ ಮಾಡ್ತಾರೆ, ಅಪ್ಪರ್ ಬೆಂಚ್ ಪ್ರೆಸ್ ಮಾಡ್ತಾರೆ, ಲೋವರ್ ಬೆಂಚ್ ಪ್ರೆಸ್ ಮಾಡ್ತಾರೆ, ವಾಪಸ್ ಫ್ಲ್ಯಾಟ್ ಡಂಬಲ್ ಪ್ರೆಸ್ ಮಾಡ್ತಾರೆ, 4-5 ಪ್ರೆಸ್ ಮಾಡ್ತಾರೆ, ಫ್ಲೈ ಮೂಮೆಂಟ್ ಮಾಡಲ್ಲ. ಸೊ ಆ ಥರ ಆಗಲ್ಲ. ಸೊ ನೀವು 2 ಮೂಮೆಂಟ್ ಇಂಪಾರ್ಟೆಂಟ್, ಪ್ರೆಸ್ಸು ಇಂಪಾರ್ಟೆಂಟ್, ಫ್ಲೈಸು ಇಂಪಾರ್ಟೆಂಟ್. ಹಾಗಿರೋದ್ರಿಂದ ನೀವು ಬಿಗಿನರ್ ಆದರೆ, ಈಗ ನೀವು ದೊಡ್ಡ ಬಾಡಿ ಬಿಲ್ಡರ್ ಅಥವಾ ದೊಡ್ಡ ಲೆವೆಲಲ್ಲಿದ್ದರೆ ಅವ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ಹೊಸದಾಗಿ ಜಿಮ್ ಸೇರಿದರೆ 2 ಪ್ರೆಸ್ಸಿಂಗ್ ಮೂಮೆಂಟ್, ಹತ್ತತ್ರ ಒಂದು 6 to 8 ಸೆಟ್ ಪ್ರೆಸ್ಸಿಂಗು. ಅದಂತ 2 ಫ್ಲೈ ಮೂಮೆಂಟ್, ಅದು ಫ್ಲ್ಯಾಟ್ ಡಂಬಲ್ ಫ್ಲೈಸ್ ಇರ್ಬೋದು, ಇನ್ಕ್ಲೈನ್ ಫ್ಲೈಸ್ ಇರ್ಬೋದು. ಈ ಥರ 2 ಫ್ಲೈಸನ್ನು ಇಟ್ಕೊಳ್ಳೋದು ಒಳ್ಳೆಯದು. ನಾರ್ಮಲಾಗಿ ನಾವು ಪ್ರೆಸ್ಸಿಂಗ್ ಮೂಮೆಂಟಿಗೆ ರೆಪ್ ರೇಂಜ್ ಹೇಗಿರುತ್ತೆ ಅಂದರೆ 5 ಇಂದ 10, 12, 5ರಿಂದ 10, 12 ಈ ರೇಂಜಲ್ಲಿ ರೆಪ್ ರೇಂಜ್ ಇರುತ್ತೆ. ಫ್ಲೈಸಿಗೆ ಸ್ವಲ್ಪ ಜಾಸ್ತಿ ಇಟ್ಕೊಳ್ತೇವೆ.
ಸೊ ಡಂಬಲ್ ಫ್ಲೈಸ್ ಅಂತ ಬಂದಾಗ ನಾವು ರೆಪಿಟೇಷನ್ 10, 12, 16, 20 ಸೊ ಆ ಥರ ಹೈ ರೆಪ್ಪನ್ನು ಯೂಸ್ ಮಾಡ್ತೇವೆ. ಸೊ ಮೀಡಿಯಮ್ ವೆಯ್ಟ್ ಹೈ ರೆಪ್, ಹಾಗಂತ ಲೈಟ್ ವೆಯ್ಟ್ 100 ರೆಪ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಸೊ ಅದು ರಾಂಗ್ ಟ್ರೈನಿಂಗ್ ಪ್ರೋಟೋಕಾಲ್, ಹಾಗೆ ಕೂಡ ಮಾಡಲಿಕ್ಕಿಲ್ಲ. ಸೊ ಹೈಪರ್ಟ್ರೋಫಿ, ಸೊ ನಿಮ್ಮ ಮಸಲ್ ಗ್ರೋ ಆಗಬೇಕಂತಿದ್ರೆ ನಿಮ್ಮ ರೆಪ್ ರೇಂಜ್ 5ರಿಂದ 30, ಸೊ 5 to 30 ರೇಂಜ್ ಒಳಗೆ, ಮತ್ತು ಕೆಲವು ಕೇಸ್ಗಳಲ್ಲಿ 40 ಕೂಡ ಹೋಗ್ಬೋದು. ಸೊ ಅಂಥ ಎಕ್ಸಸೈಸ್ಗಳಲ್ಲಿ ಅಷ್ಟು ರೆಪ್ಪನ್ನು ಮಾಡೋದು ಒಳ್ಳೆಯದು. ಸೊ 50 ರೆಪ್ ಮಾಡ್ತೇನೆ, 100 ರೆಪ್ ಮಾಡ್ತೇನೆ ಒಂದೇ ಸೆಟ್ಟಲ್ಲಿ, ಅದು ಅಷ್ಟು ಪ್ರೊಡಕ್ಟಿವ್ ಅಲ್ಲ. ಅಥವಾ ಲೆಸ್ ದೆನ್ 5 ಮಾಡಿದರೆ ಸೊ ಇದು ನಮ್ಮದು ಸ್ಟ್ರೆಂತ್ ಟ್ರೈನಿಂಗ್ ಆಗುತ್ತೆ, ಅಥವಾ ಪವರ್ ಲಿಫ್ಟಿಂಗ್ ಡೊಮೈನಿಗೆ ಬರುತ್ತೆ. ಸೊ ಆದಷ್ಟು 5ಇಂದ 15, 5ಇಂದ 20 ಈ ರೇಂಜಲ್ಲಿ ಇಡಿ. ಪ್ರೆಸ್ಸಿಂಗ್ ಮೂಮೆಂಟಿಗೆ 8, 10 ಆ ಥರ ರೆಪ್ಸ್ ಇಟ್ಕೊಳ್ಳಿ. ಫ್ಲೈ ಮೂಮೆಂಟಿಗೆ ಹೈಯರ್ ರೆಪ್ಸ್ ಇಟ್ಕೊಳ್ಳಿ, 14, 15, 16 ಈ ಥರ ರೆಪ್ಸಲ್ಲಿ ಇಟ್ಕೊಳ್ಳಿ. ಸೊ ಈಗ ನಾನು ಮಾಡ್ತಿರೋದು ಫ್ಲೈ ಮೂಮೆಂಟ್. ಸೊ ನಾನಿಲ್ಲಿ ತುಂಬ ಲೋ ವೆಯ್ಟ್ ಯೂಸ್ ಮಾಡಿ ಮಾಡ್ತೇನೆ. ಸೊ ಇಲ್ಲಿ ಎಲ್ಬೋ ಇದೆಯಲ್ಲ ನಮ್ಮದು, ಎಕ್ಸಾಕ್ಟ್ ಡೌನ್ ಹೋಗುತ್ತೆ. ಪೊಸಿಷನ್ ನನ್ನ ಚೆಸ್ಟ್ನ ನೇರ ಇದೆ, ತುಂಬ ಹಿಂದೆ ತುಂಬ ಮುಂದೆ ಶೋಲ್ಡರ್ ವರ್ಕ್ ಆಗುತ್ತೆ. ಎಕ್ಸಾಕ್ಟ್ ನನ್ನ ಚೆಸ್ಟ್ ಇದೆಯಲ್ಲ ಅದನ್ನು ನೇರ ಡಂಬಲ್ಸ್ ತೊಗೊಳ್ತೇನೆ ನಾನು, ನಿಧಾನ ಓಪನ್ ಮಾಡ್ತೇನೆ. ಹೇಗೆ ನೀವು ಕಿಟಕಿ ಓಪನ್ ಮಾಡ್ತೀರಲ್ಲ ಮನೆಯಲ್ಲಿ ಆ ಥರ, ಆದರೆ ಕೈಯನ್ನು ಅಗಲ ಇಟ್ಟು. ಸೊ ಮೇಲೆ ಬರುವಾಗ ನಾನು ಚೆಸ್ಟನ್ನು ಸ್ಕ್ವೀಸ್ ಮಾಡ್ತೇನೆ. ಸೊ ನೆಕ್ಸ್ಟ್ ಎಕ್ಸಸೈಸ್ ಇನ್ಕ್ಲೈನ್ ಬೆಂಚ್ ಪ್ರೆಸ್ಸು. ಸೊ ಇನ್ಕ್ಲೈನ್ ಬೆಂಚ್ ಪ್ರೆಸ್ಸಲ್ಲಿ ರಾಡ್ನ ಪ್ಲೇಸಿಂಗ್ ನಾವು ಇಲ್ಲಿಡ್ತೇವೆ. ಸೊ ಈ ಕ್ಲೇವಿಕಲ್ ಇದೆಯಲ್ಲ, ಸೊ ಈ ಬೋನ್ ಇದೆಯಲ್ಲ, ಈ ಬೋನ್ನ ಕೆಳಗೆ ಆಲ್ಮೋಸ್ಟ್ ಇಲ್ಲಿ ತುಂಬ ಹೈ ಆ್ಯಂಗಲ್ ಸೆಟ್ ಮಾಡಿದರೆ ಅದು ಆಲ್ಮೋಸ್ಟ್ ಫ್ರಂಟ್ ಡೆಲ್ಟ್ ಶೋಲ್ಡರ್ ಎಕ್ಸಸೈಸ್ ಆಗುತ್ತೆ, ಶೋಲ್ಡರ್ ಪ್ರೆಸ್ ಥರನೇ ಆಗುತ್ತೆ. ತುಂಬ ಲೋ ಸೆಟ್ ಮಾಡಿದರೆ ಫ್ಲ್ಯಾಟ್ ಬೆಂಚೇ ನೀವು ಆಲ್ರೆಡಿ ಮಾಡಿದ್ದೀರಾ. ಸೊ ಮೀಡಿಯಮ್ ಸೆಟಪ್ ಮಾಡ್ಕೊಳ್ಳಿ. ನೀವು ನಿಮ್ಮ ಜಿಮ್ನ ಬೆಂಚ್ನ ಆ್ಯಂಗಲನ್ನು ಚೇಂಜ್ ಮಾಡಬೇಕು, ಬೇರೆ ಬೇರೆ ಆ್ಯಂಗಲಲ್ಲಿ ಟ್ರೈ ಮಾಡಬೇಕು. ಯಾವ ಆ್ಯಂಗಲಲ್ಲಿ ನಿಮಗೆ ಹೆಚ್ಚು ಫೀಲ್ ಮಾಡ್ಬೋದು ಚೆಸ್ಟ್ ಪಂಪ್. ನೀವೀಗ 3 ವರ್ಕೌಟ್ ಮಾಡಿದ್ದೀರಾ, ಒಂದಿನ 5th ಹೋಲ್ ಯೂಸ್ ಮಾಡಿದ್ದೀರಾ, ಒಂದಿನ 4th ಮಾಡಿದ್ದೀರಾ, ಒಂದಿನ 6th. ಸೊ 4thಲ್ಲಿ ನಿಮಗೆ ಸ್ವಲ್ಪ ಜಾಸ್ತಿ ಪಂಪ್ ಆಯಿತು ಮತ್ತು ಸ್ವಲ್ಪ ವೆಯ್ಟ್ ಹಾಕ್ಕೊಳ್ಳಿಕ್ಕೆ ಈಸಿ ಆಯಿತು ಅಂದರೆ ಸೊ ಆ ಆ್ಯಂಗಲನ್ನು ಸೆಲೆಕ್ಟ್ ಮಾಡಿ. ಸೊ ನೆನ್ಪಿಟ್ಕೊಳ್ಳಿ, ಜಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಅವರ ಬಾಡಿಗೆ ತಕ್ಕ ಹಾಗೆ ಚೇಂಜಸ್ ಆಗ್ತದೆ. ಸೊ ನೀವು ಯಾವ ಡೈರೆಕ್ಷನಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಫೋರ್ಸ್ ಪ್ರೊಡಕ್ಷನ್ ಮಾಡಲಿಕ್ಕಾಗುತ್ತೆ, ಯಾವ ಡೈರೆಕ್ಷನಲ್ಲಿ ನಿಮಗೆ ಮ್ಯಾಕ್ಸಿಮಮ್ ವೇಟನ್ನು ಫೀಲ್ ಮಾಡಲಿಕ್ಕಾಗುತ್ತೆ ಮಸಲ್ಸಲ್ಲಿ, ಅಲ್ಲಿ ಮಾಡಿ. ನೆಕ್ಸ್ಟು ಬಾರ್ ಹೋಲ್ಡಿಂಗ್ ಪೊಸಿಷನಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ, ಇಟ್ಕೊಳ್ಳೋದು ಸೇಮ್ ಫ್ಲ್ಯಾಟ್ ಬೆಂಚ್ ಥರನೇ. ನೆಕ್ಸ್ಟು ಲೋಡನ್ನು ಇಳಿಸೋ ಪೊಸಿಷನ್ ನಾವು ಫ್ಲ್ಯಾಟಲ್ಲಿ ಲೋವರ್ ಚೆಸ್ಟ್ ಕಡೆ ಇಟ್ಕೊಂಡ್ರೆ, ಇವನ್ ಕೆಲವು ವರ್ಕೌಟಲ್ಲಿ ನಾವು ಮಿಡ್ಲ್ ಇಟ್ಕೊಳ್ತೇವೆ. ಅಪ್ಪರ್ ಚೆಸ್ಟಲ್ಲಿ ನಾವು ಆಲ್ಮೋಸ್ಟ್ ಚೆಸ್ಟ್ನ ಮೇಲಿನ ಪೋರ್ಷನಲ್ಲಿ ಇಳಿಸ್ತೇವೆ, ಆಯಿತಾ. ನೆಕ್ಸ್ಟ್ ಎಲ್ಬೋ ಪೊಸಿಷನಿಂಗ್ ತುಂಬ ಹಿಂದೆ ತೊಗೊಂಡು ಹೋಗಬೇಡಿ. ಸೊ ರೊಟೇಟರ್ ಕಫ್ ಇಂಜುರಿ ಆಗ್ಬೋದು ಅಥವಾ ಶೋಲ್ಡರ್ ಇಂಜುರಿ ಕೂಡ ಆಗ್ಬೋದು. ಸೊ ಚೆಸ್ಟ್ ಅಪ್ ಇಟ್ಕೊಳ್ಳಿ, ವೆಲ್ ಫುಟ್ ಪೊಸಿಷನ್ ತೊಗೊಳ್ಳಿ, ಬಾರನ್ನು ಗ್ರ್ಯಾಬ್ ಮಾಡಿ. ಇಲ್ಲಿ ನೆನ್ಪಿಟ್ಕೊಳ್ಳಿ, ನಿಮಗೆ ನಿಮ್ಮೊಟ್ಟಿಗೆ ಪಾರ್ಟ್ನರ್ ಇದ್ದರೆ ಅವ್ರು ಬಾರ್ ಲಿಫ್ಟ್ ಮಾಡಿ ಕೊಟ್ಟರೆ ತುಂಬ ಒಳ್ಳೆಯದು. ಸೊ ಬಾರನ್ನು ಲಿಫ್ಟ್ ಮಾಡುವ, ಚೆಸ್ಟ್ ತಪ್ಪಿದೆ ಅನ್ನೋದು ಲಿಫ್ಟ್ ಮಾಡಿದೆ, ತುಂಬ ವೈಟ್ ತಗೊಂಡಿಲ್ಲ. ಇಲ್ಲಿ ರಾಡ್ ಸ್ಟ್ರೈಟ್ ಲೈನಲ್ಲಿ ಮೂವ್ ಆಗುತ್ತೆ. ಪ್ರೆಸ್ ಮಾಡಿ. ಈಗ ನಿಮಗೆ ಕಂಫರ್ಟೇಬಲ್ ರೇಂಜಲ್ಲಿ ಪ್ರಾಕ್ಟೀಸ್ ಮಾಡಿ, ಅದಾದ ನಂತರ ನೀವು ಫುಲ್ ರೇಂಜ್ ಹೋಗ್ಬೋದು. ಸೊ ಕೆಳಗೆ ರಾಡ್ ಕೆಳಗೆ ಬರ್ತಾ ಇರುವಾಗ ಬ್ರೀತ್ ಇನ್, ಮೇಲೆ ಹೋಗುವಾಗ ಬ್ರೀತ್ ಔಟ್. ಸೊ ರಾಡನ್ನು ಇಳಿಸುವಾಗ ಫ್ಲ್ಯಾಟ್ ಬೆಂಚ್ ಪ್ರೆಸ್ ಅಥವಾ ಇನ್ಕ್ಲೈನ್ ಎರಡು ಕಡೆ ನಾವು 1, 2, 3 ಮೇ ಬಿ 2 ಸೆಕೆಂಡ್ 3 ಸೆಕೆಂಡ್ ತೊಗೊಳ್ತೇವೆ. ಪ್ಲಸ್ ಪಾಸಿಟಿವ್ ಪಾರ್ಟ್ ಆಫ್ ದ ರೆಪ್ಪಲ್ಲಿ ನಾವು ಎಕ್ಸ್ಪ್ಲೋಸಿವ್ ಆಗಿ ಪ್ರೆಸ್ ಮಾಡ್ತೇವೆ, ಆಯಿತಾ. ಸ್ಲೋ ಫಾಸ್ಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ನೆಕ್ಸ್ಟು ಸೊ ನಂಗೆ ಬ್ರೀತಿಂಗ್ ಬ್ರೀತ್ ಔಟ್ ಇಷ್ಟ ಆಗೋದಿಲ್ಲ. ಸೊ ಬ್ರೀತ್ ತಗೊಳ್ಳಿ, ಹೋಲ್ಡ್ ಮಾಡಿ, 2 ರೆಪ್ಸ್ ಮಾಡಿ, ಆನಂತರ ನೀವು ಕಂಟಿನ್ಯೂ ಮಾಡಿ. ಸೊ ಇದು ಇನ್ಕ್ಲೈನ್ ಬೆಂಚ್ ಪ್ರೆಸ್. ನಾನು ಸಜೆಸ್ಟ್ ಮಾಡೋದು, ಒಂದು ವೇಳೆ ನಿಮಗೆ ವೀಕ್ ಅಪ್ಪರ್ ಚೆಸ್ಟ್ ಇದ್ದರೆ ನೀವು ಇನ್ಕ್ಲೈನ್ ಚೆಸ್ಟ್ ಡಂಬಲ್ ಪ್ರೆಸ್ಸಲ್ಲಿ ಕೂಡ ಮಾಡ್ಬೋದು, ಬಾರ್ಬಲ್ ಪ್ರೆಸ್ಸಲ್ಲಿ ಕೂಡ ಮಾಡ್ಬೋದು. ವರ್ಕೌಟ್ನ ಫಸ್ಟಿಗೆ ಮಾಡಿ. ಸೊ ಡಂಬಲ್ ಪ್ರೆಸ್ಸಲ್ಲಿ ನಿಮಗೆ
ಎಕ್ಸ್ಟ್ರಾ ರೇಂಜ್ ಸಿಗುತ್ತೆ, ತೋರಿಸ್ತೇನೆ. ಅಗೇನ್ ಸೊ ನೆಕ್ಸ್ಟ್ ಡಂಬಲ್ಸ್ ತಗೊಂಡೆ ನಾನು. ಶೋಲ್ಡರ್ಗಿಂತ ಒಂದು 5 ಸೆಂಟಿಮೀಟರ್ ಎಬೋ ಇಟ್ಕೊಂಡಿದ್ದೇನೆ. ಪ್ರೆಸ್ ಮಾಡ್ತೀನಿ. ನೀವು ಬಿಗಿನರ್ ಆದರೆ ತುಂಬ ಡೀಪ್ ಹೋಗಬೇಕಂತಿಲ್ಲ. 90 ಡಿಗ್ರಿ ಬಂದರೆ ಕೂಡಲೇ ಸ್ಟಾಪ್ ಮಾಡ್ಬೋದು. ಅಡ್ವಾನ್ಸ್ ಲೆವೆಲ್ಗೆ ಹೋದ ಹಾಗೆ ನೀವು ಹೈ ರೇಂಜ್ ಕೂಡ ಟ್ರೈ ಮಾಡ್ಬೋದು. ಸೊ ಇದು ಡಂಬಲ್ ಪ್ರೆಸ್. ಮತ್ತು ಇವನ್ ನೀವು ಕೆಲವು ವರ್ಕೌಟಲ್ಲಿ ಇನ್ಕ್ಲೈನ್ ಫ್ಲೈಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಡಂಬಲ್ಸ್ ಹೀಗೆ ಸ್ಲೈಟ್ ಎಲ್ಬೋ ಬೆಂಡ್ ಇರುತ್ತೆ ಫ್ಲೈಸಲ್ಲಿ, ಸ್ಲೈಟು ನಿಧಾನ ನೀವು ಆಲ್ಮೋಸ್ಟ್ ಶೋಲ್ಡರ್ ಲೆವೆಲ್ ಬರುತ್ತೆ. ಎಗೇನ್ ಅಪ್. ಸೊ ನೆನ್ಪಿಟ್ಕೊಟ್ಟು, ಎರಡು ಎಲ್ಬೋವನ್ನು ಹತ್ತಿರ ತರೋದು ಚೆಸ್ಟ್ನ ಪ್ರೈಮರಿ ಫಂಕ್ಷನ್. ಸೊ ನೀವು ಎಲ್ಬೋನ ಹತ್ತಿರ ತರೋದನ್ನು ಥಿಂಕ್ ಮಾಡಿ, ಇದನ್ನು ಥಿಂಕ್ ಮಾಡಬೇಡಿ. ಡಂಬಲ್ಸನ್ನು ಹತ್ತಿರ ತರೋದು ಥಿಂಕ್ ಮಾಡಬೇಡಿ. ತುಂಬ ಡೀಪ್ ಹೋಗಬೇಡಿ. ಫ್ಲ್ಯಾಟ್ಗೆ ಅಥವಾ ಇನ್ಕ್ಲೈನಲ್ಲಿ ತುಂಬ ಡೀಪ್ ಹೋದರೆ ಜಾಸ್ತಿ ವರ್ಕ್ ಆಗುತ್ತೆ ಅಂತ ಕೆಲವು ಥಿಂಕ್ ಮಾಡ್ತಾರೆ. ತುಂಬ ಡೀಪ್ ಹೋದರೆ ಬೇರೆ ಮಸಲ್ಸ್ ಇನ್ವಾಲ್ವ್ ಆಗುತ್ತೆ. ಆಲ್ಮೋಸ್ಟ್ ನಿಮ್ಮ ಚೆಸ್ಟ್ ಲೆವೆಲ್ವರೆಗೆ ಬಂದರೆ ಸಾಕು. ಮತ್ತು ವೇಟ್ ಎಷ್ಟು ಹಾಕೋದು ಸರ್? ಈಗ ನಿಮಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇವೆ. ನೀವು ಫ್ಲ್ಯಾಟ್ ಬೆಂಚ್ ಪ್ರೆಸ್ 100% ಮಾಡಿದರೆ, ಇನ್ಕ್ಲೈನ್ ಅದಕ್ಕಿಂತ ಸ್ವಲ್ಪ ಕಷ್ಟ, ಮೇ ಬಿ 70% ಮಾಡ್ಬೋದು. ಅಂದರೆ ನೀವು 100 kg ಮಾಡ್ತಾಯಿದ್ದೀರಾ, ಇನ್ಕ್ಲೈನ್ ಮಾಡುವಾಗ 70 kg 80 kg ಈ ರೇಂಜಲ್ಲಿ ನೀವು ಸ್ಟಾಪ್ ಮಾಡೋದು ಒಳ್ಳೆಯದು. ಸೊ ಒಂದು 20 to 30% ಲೋಡನ್ನು ಕಡಿಮೆ ಮಾಡಬೇಕು ಫ್ಲ್ಯಾಟ್ ಬೆಂಚ್ ಪ್ರೆಸ್ಗಿಂತ. ಸೊ ಫ್ಲ್ಯಾಟ್ ಬೆಂಚ್ ಪ್ರೆಸ್ಸಲ್ಲಿ ನೀವು ಸ್ವಲ್ಪ ಹೆವಿ ವೆಯ್ಟ್ ಲಿಫ್ಟ್ ಮಾಡ್ಬೋದು. ಇನ್ಕ್ಲೈನಲ್ಲಿ ಅಷ್ಟು ಹೆವಿ ಲಿಫ್ಟ್ ಮಾಡಲಿಕ್ಕಾಗಲ್ಲ. ಮತ್ತು ಸೇಮ್ ಎಕ್ಸಸೈಸನ್ನು ನೀವು ಇನ್ಕ್ಲೈನ್ ಪ್ರೆಸ್ ಮೆಷಿನಲ್ಲಿ ಕೂಡ ಮಾಡ್ಬೋದು. ಮತ್ತು ಒಂದು ವರ್ಕೌಟಲ್ಲಿ ನೀವು ಡಂಬಲ್ ಪ್ರೆಸ್ ಇಟ್ಕೊಳ್ಬೋದು. ಇನ್ನೊಂದು ಆಫ್ಟರ್ 2-3 ವೀಕ್ ಆದ ನಂತರ ಬಾರ್ಬೆಲ್ ಪ್ರೆಸ್ ಇಟ್ಕೊಳ್ಬೋದು. ಅದಾದ ನಂತರ ನೀವು ಒಂದು ವರ್ಕೌಟಲ್ಲಿ ಫ್ಲ್ಯಾಟ್ ಡಂಬಲ್ ಫ್ಲೈಸ್ ಇಟ್ಕೊಳ್ಬೋದು. ಇನ್ನೊಂದು ವರ್ಕೌಟಲ್ಲಿ ನೀವು ಇನ್ಕ್ಲೈನ್ ಡಂಬಲ್ ಫ್ಲೈಸ್ ಇಟ್ಕೊಳ್ಬೋದು. ಸೊ ಇಲ್ಲಿ ಎಕ್ಸಸೈಸ್ನ ಆರ್ಡರ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಸೊ ನೀವು ಒಂದಿನ ಫ್ಲ್ಯಾಟ್ ಬೆಂಚ್ ಪ್ರೆಸ್ ಮಾಡಿ, ಇನ್ನೊಂದಿನ ಇನ್ಕ್ಲೈನ್ ಮಾಡಿ ಮಾಡ್ಬೋದು. ಇನ್ನೊಂದಿನ ಇನ್ಕ್ಲೈನ್ ಮಾಡಿ ಅಂತ ಫ್ಲ್ಯಾಟಿಗೆ ಕೂಡ ಹೋಗ್ಬೋದು. ಅದೇ ಒಂದು ವರ್ಕೌಟಲ್ಲಿ ಒಂದು ಯೂನಿಫಾರ್ಮಿಟಿ ಇಟ್ಕೊಂಡ್ರೆ ನಿಮಗೆ ಲೋಡಿಂಗ್ ನೆನಪಿರುತ್ತೆ ಮತ್ತು ಈಸಿಯಾಗಿ ಮಾಡಲಿಕ್ಕಾಗುತ್ತೆ. ಸೊ ಇನ್ಕ್ಲೈನ್ ಕೂಡ ಅಷ್ಟೇ ನಾವು. ಸೊ ಪ್ರೆಸ್ ಮೂಮೆಂಟ್ ಆದರೆ ಒಂದು 10 to 12 reps, ಫ್ಲೈಸ್ ಆದರೆ ಮೇ ಬಿ ಅಬೌವ್ 12 reps ಮಾಡ್ತೇವೆ. ಸೊ ಚೆಸ್ಟಿಗೆ 4 ಎಕ್ಸೈಸ್ ಇಟ್ಕೊಳ್ಳಿ. ಸೊ ಫ್ಲ್ಯಾಟ್ ಬೆಂಚ್ ಪ್ರೆಸ್, ಇನ್ಕ್ಲೈನ್ ಬೆಂಚ್ ಪ್ರೆಸ್ ಮಾಡಿದ್ದೀರಾ, ಅದಾದ ನಂತರ ಇನ್ಕ್ಲೈನ್ ಫ್ಲೈಸ್ ಮಾಡಿದರೆ ಇನ್ನೊಂದು ಮಿಷಿನ್ ಫ್ಲೈಸ್ ಅಥವಾ ಕೇಬಲ್ ಕ್ರಾಸರ್ ಫ್ಲೈಸ್ ಮಾಡ್ಬೋದು. ಸೊ ನಾನು ನಿಮಗೀಗ ಪೆಗ್ ಡೆಕ್ ಮಿಷಿನ್ ತೋರಿಸ್ತೇನೆ, ಅದರಲ್ಲಿ ಹೇಗೆ ವರ್ಕೌಟ್ ಮಾಡೋದು ತೋರಿಸುವ. ಇದು ಲಾಸ್ಟ್ ಎಕ್ಸಸೈಸು. ಸೊ ಯೂಶಲಿ ನಾವು ಕೇಬಲ್ ಕ್ರಾಸರ್ ಫ್ಲೈಸ್ ಅಥವಾ ಪೆಗ್ ಡೆಕ್ ಫ್ಲೈಸ್, 2 ಥರ ಪೆಗ್ ಡೆಕ್ ಬರುತ್ತೆ. ಇದು ನಮ್ಮಲ್ಲಿರೋದು ಎಲ್ಬೋ ಯೂಸ್ ಮಾಡಿ ಫ್ಲೈಸ್ ಮಾಡೋದು, ಇನ್ನೊಂದು ಫುಲ್ ರೇಂಜ್ ಫ್ಲೈಸ್. ಸೊ 2 ಒಳ್ಳೆ ಎಕ್ಸಸೈಸ್ಗಳೇ. ಸೊ ಇದನ್ನು ಯೂಶಲಿ ನಾವು ಎಂಡಲ್ಲಿ ಇಟ್ಕೊಳ್ತೇವೆ, ಎಂಡಲ್ಲಿ ಇಟ್ಕೊಳ್ತೇವೆ. ಇಲ್ಲ ವರ್ಕೌಟ್ನ ಸ್ಟಾರ್ಟಿಂಗಲ್ಲಿ ಮಾಡ್ಕೊಳ್ತೇವೆ. ವರ್ಕೌಟ್ ಸ್ಟಾರ್ಟಿಂಗಲ್ಲಿ ಒಂದು 2-3 ಸೆಟ್ ಮಾಡಿದರೆ ನಿಮಗೆ ಚೆಸ್ಟ್ ಆ್ಯಕ್ಟಿವೇಟ್ ಆಗುತ್ತೆ, ಪ್ಲಸ್ ಚೆಸ್ಟ್ ಫೀಲ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಆಲ್ರೆಡಿ ನೀವು ಟೆಕ್ನಿಕ್ ಎಲ್ಲ ಪರ್ಫೆಕ್ಟ್ ಇದೆ, ಚೆಸ್ಟ್ ಕರೆಕ್ಟಾಗಿ ಫೀಲ್ ಆಗ್ತಾಯಿದೆ ಅಂತ ಹೇಳಿದರೆ ಮೇ ಬಿ ವರ್ಕೌಟ್ನ ಎಂಡಲ್ಲಿ ಇರ್ಬೋದು. ಸೊ ಇದನ್ನು ಬರ್ನ್ಔಟ್ ಸೆಟ್ ಕೂಡ ಅಂತಾರೆ ಬಾಡಿ ಬಿಲ್ಡರ್ಸ್. ಸೊ ವರ್ಕೌಟ್ ಎಂಡಲ್ಲಿ ನೀವು ಪೆಗ್ ಡೆಕ್ ಇಟ್ಕೊಳ್ಬೋದು. ಸೊ ಯೂಶಲಿ ಸೆಟಪ್ ಹೇಗಿರುತ್ತೆ ಅಂದರೆ, ನಿಮ್ಮ ಚೆಸ್ಟ್ ಮತ್ತು ಲೋಡಿಂಗ್ ಪಾಯಿಂಟ್ ಸೇಮ್ ಪ್ಲೇನಲ್ಲಿ ಇರುತ್ತೆ. ಇಲ್ಲಿ ಕೂಡ ಸ್ವಲ್ಪ ಚೆಸ್ಟ್ ಅಪ್ ಇಟ್ಕೊಳ್ತೇವೆ ನಾವು, ಶೋಲ್ಡರ್ ಡೌನ್ ಇರುತ್ತೆ, ಎಲ್ಬೋದಿಂದ ಪುಷ್ ಮಾಡ್ತೇವೆ. ಅಗೇನ್ ಹೈ ರೆಪ್ ರೇಂಜು. ಮತ್ತು ಫ್ಲೈಸ್ ಕೂಡ ಮಾಡ್ಬೋದು ನೀವು. ಪೆಗ್ ಫ್ಲೈ ಮಿಷಿನ್ ಬರುತ್ತೆ ಕೆಲವು ಜಿಮ್ಮಲ್ಲಿ, ಆ ಫ್ಲೈಸ್ ಮಿಷಿನ್ ಇರುತ್ತೆ. ಒಂದು ವೇಳೆ ಅದು ಇಲ್ಲದೆ ಇದ್ದರೆ ನೀವು ಡಂಬಲ್ ಫ್ಲೈಸನ್ನೇ ಇನ್ಕ್ಲೈನ್ ಡಂಬಲ್ ಫ್ಲೈಸ್, ಫ್ಲ್ಯಾಟ್ ಫ್ಲೈಸ್ ಮಾಡಿದ್ರು ನಡೆಯುತ್ತೆ. ಕೇಬಲ್ ಕ್ರಾಸರ್ ಮಿಷಿನ್ ಇದ್ದರೆ ಕೇಬಲ್ ಕ್ರಾಸರ್ ಮಿಷಿನಲ್ಲಿ ಹೇಗೆ ಮಾಡ್ಬೋದು ತೋರಿಸ್ತೇನೆ. ಅಗೇನ್ ಇದು ಬೇಸಿಕ್ ಬಿಗಿನರ್ ಟೆಕ್ನಿಕ್. ಸೊ ಕೇಬಲ್ ಕ್ರಾಸರ್ ಬಿಗಿನರ್ಸಿಗೆ ನಾವು ರೆಕಮೆಂಡ್ ಮಾಡಲ್ಲ, ಆದರೂ ತೋರಿಸಿರ್ತೇನೆ. ಇನ್ ಕೇಸ್ ನೀವು 3 months 6 months ಆಗಿದ್ದರೆ ನೀವು ಕೇಬಲ್ ಕ್ರಾಸರ್ ಎಕ್ಸಸೈಸನ್ನು ಮಾಡ್ಬೋದು. ಯೂಶಲಿ ಎಂಡಲ್ಲಿ ಮಾಡ್ಬೋದು, ತೋರಿಸ್ತೇನೆ. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ ಎಕ್ಸಸೈಸ್ ಇವತ್ತು ಚೆಸ್ಟ್ ವರ್ಕೌಟ್ ಇದು. ಸೊ ಕೇಬಲ್ ಕ್ರಾಸರ್ ಫ್ಲೈಸ್ ತುಂಬ ಕೂಲ್ ಅನಿಸುತ್ತೆ ಮಾಡಲಿಕ್ಕೆ. ಹಲ್ಕ್ ಸ್ಮ್ಯಾಶ್ ಥರ ಮಾಡ್ತಾರೆ, ತುಂಬ ಕೂಲ್, ತುಂಬ ಮುಂದೆ ಬಂದೆಲ್ಲ ಮಾಡ್ತಾರೆ. ಸೊ ತುಂಬ ಬೇಸಿಕ್ ಟೆಕ್ನಿಕ್ ನೋಡುವ. ನೀವು ತುಂಬ ಹೈ ಸೆಟಪ್ ಕೂಡ ಇಟ್ಕೊಳ್ಬೋದು, ಇವನ್ ಶೋಲ್ಡರ್ ಲೆವೆಲ್ ಸೆಟಪ್ ಕೂಡ ಇಟ್ಕೊಳ್ಬೋದು. ಸೊ ನಿಮ್ಮ ಜಿಮ್ಮಲ್ಲಿ ಯಾವ ಥರ ಇದೆ ಅಂತ. ಸೊ ಬಿಗಿನರ್ಸ್ ಆದರೆ ಕೆಳಗಿಂದ ಮಾಡೋದು ಅವಾಯ್ಡ್ ಮಾಡಿ, ಆಯಿತಾ. ಆಲ್ಮೋಸ್ಟ್ ಅದು ಫ್ರಂಟ್ ಡೆಲ್ಟ್ ಟ್ರೈಸಸ್ಸೇ ಆಗುತ್ತೆ, ನೀವು ಅಷ್ಟು ಆ್ಯಕ್ಟಿವೇಟ್ ಮಾಡಲಿಕ್ಕೆ ಆಗಲ್ಲ. ಆದಷ್ಟು ಮೇಲಿಂದ ಮಾಡೋದು ಸ್ವಲ್ಪ ಬೆನಿಫಿಷಿಯಲ್.
ಅಗೇನ್ ಕೇಬಲ್ ಕ್ರಾಸ್ ಓವರ್ ಫ್ಲೈಸ್ ಇದೆಯಲ್ಲ, ಅಗೇನ್ ಲೋಡಿಂಗ್ ಎಕ್ಸೈಸ್ ಅಲ್ಲ, ಸಿಂಗಲ್ ಜಾಯಿಂಟ್ ಎಕ್ಸೈಸ್. ಹಾಗೆ ತುಂಬ ವೆಯ್ಟ್ ಹಾಕೋದು, ವೆಯ್ಟ್ ತೊಗೊಳ್ಳುವಾಗ ಇಂಜುರಿ ಆಗೋ ಚಾನ್ಸ್ ಇದೆ. ಸೊ ನಿಧಾನ ಲಿಫ್ಟ್ ಮಾಡಿ, ನಿಧಾನ ಟರ್ನ್ ಮಾಡಿ. ಸೊ ಕೇಬಲ್ ಕ್ರಾಸ್ ಓವರ್ ಹತ್ರ ಬಂದೆ, ನಾನು ಹೈ ಪಾಯಿಂಟ್ ಸೆಟ್ ಮಾಡಿದ್ದೇನೆ. ನಿಧಾನ ಇದನ್ನು ಫುಲ್ ಮಾಡ್ತೇನೆ, ಫುಲ್ ಮಾಡಿ ಟರ್ನ್ ಮಾಡ್ತೇನೆ, ಫುಲ್ ಮಾಡಿ ಟರ್ನ್ ಮಾಡ್ತೇನೆ. ಸೊ ಗಡಿಬಿಡಿ ಮಾಡಲ್ಲ, ಕೈಯನ್ನು ಫಸ್ಟ್ ಸ್ಟ್ರೈಟ್ ಮಾಡ್ಕೊಳ್ತೇನೆ. ಇದು ಯಾವ ಆ್ಯಂಗಲಲ್ಲಿ ಬೆಟರ್? ಫಾರ್ ಎಕ್ಸಾಂಪಲ್ ನನ್ನ ಚೆಸ್ಟ್ ಆ್ಯಂಗಲ್ ಇಲ್ಲಿದೆ, ಸೊ ಆ ಆ್ಯಂಗಲಲ್ಲಿ ಇಟ್ಕೊಳ್ತೇನೆ ನಾನು. ತುಂಬ ಡೀಪ್ ಹೋಗಲ್ಲ. ಈಗೇನು ಶೋಲ್ಡರ್ ಲೆವೆಲ್ ಬಂತು, ಸ್ಕ್ವೀಸ್ ಮಾಡಿ ಕೆಳಗೆ ತರ್ತೇನೆ. ಸೊ ನೆನ್ಪಿಟ್ಕೊಳ್ಳಿ, ಕೇಬಲ್ ಕ್ರಾಸ್ ಓವರ್ ಮಾಡುವಾಗ ನೀವು ಕರೆಕ್ಟಾಗಿ ಥಿಂಕ್ ಮಾಡಿ. ಕೈಯನ್ನು ಹತ್ತಿರ ತರೋ ಬಗ್ಗೆ ಥಿಂಕ್ ಮಾಡಬೇಡಿ, ಎಲ್ಬೋನ ಹತ್ತಿರ ತರೋ ಬಗ್ಗೆ ಥಿಂಕ್ ಮಾಡಿ. ಸೊ ಬಿಗಿನರ್ ಆದರೆ ಈ ಎಕ್ಸೈಸ್ ಬೇಕಂತಿಲ್ಲ ನಿಮಗೆ. ಬೆಗ್ ಟೆಕ್ ಮಿಷಿನ್ ಫ್ಲೈಸ್ ಮಾಡೋದು ಬೆಟರ್, ಯಾಕಂದರೆ ಸ್ವಲ್ಪ ಕಷ್ಟ ಇದು ಕೇಬಲ್ ಕ್ರಾಸ್ ಓವರ್ ಫ್ಲೈಸ್. ಆದರೆ ಟ್ರೈ ಮಾಡ್ಬೋದು. ತುಂಬ ಲೋಡ್ ಹಾಕ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಮುಂದೆ ಬಗ್ಗಿ, ಆಯಿತಾ? ಸ್ವಲ್ಪ ಮುಂದೆ ಬಗ್ಗಿ ಫ್ಲೈಸ್ ಮಾಡಿ. ಕಾಲು ಬೇಕಾದರೆ ಒಂದು ಮುಂದೆ ಇಟ್ಕೊಳ್ಬೋದು ನೀವು. ಸ್ಲೋ ಹೋಗಲಿ. ಈಗೇನು ಶೋಲ್ಡರ್ ಲೆವೆಲ್ ಬಂದಾಗ ಕೈ ಆಲ್ಮೋಸ್ಟ್ ಸ್ಟ್ರೈಟ್ ಇಟ್ಕೊಳ್ಬೋದು, ಸ್ವಲ್ಪ ಬೆಂಡ್ ಕೂಡ ಇಟ್ಕೊಳ್ಬೋದು. ಸ್ಕ್ವೀಸ್. ಅದು ಎಕ್ಸಸೈಸ್ನ ಗೋಲ್ ಏನಂದರೆ ನಿಮ್ಮ ಎರಡು ಎಲ್ಬೋವನ್ನು ಹತ್ತಿರ ತರಬೇಕು. ಸೊ ಯೂಶಲಿ ಲಾಸ್ಟ್ ಮಾಡ್ಬೋದು. ಹೆಚ್ಚು ವೆಯ್ಟ್ ಆಗಲಿಕ್ಕೆ ಹೋಗಬೇಡಿ. ಮೇ ಬಿ ಕೇಬಲ್ ಕ್ರಾಸ್ ಅಂದರೆ 10 kg 20 kg ಮ್ಯಾಕ್ಸಿಮಮ್ ಸಾಕಾಗುತ್ತೆ. ಸೊ ಇದಿಷ್ಟು ಚೆಸ್ಟ್ ಬಗ್ಗೆ ವಿಡಿಯೋ. ಇದಿಷ್ಟು ಚೆಸ್ಟ್ ಬಗ್ಗೆ ವಿಡಿಯೋ. ಸೊ ಲೋವರ್ ಬೆಂಚ್ ಪ್ರೆಸ್ ನಾನು ಸಜೆಸ್ಟ್ ಮಾಡಲ್ಲ ಬಿಗಿನರ್ಸಿಗೆ. ಹೊಸಬರಿಗೆ ಫ್ಲ್ಯಾಟ್ ಬೆಂಚ್ ಪ್ರೆಸ್, ಫ್ಲ್ಯಾಟ್ ಡಂಬಲ್ ಪ್ರೆಸ್, ಇನ್ಕ್ಲೈನ್ ಅಪ್ಪರ್ ಚೆಸ್ಟ್ ಬೆಂಚ್ ಪ್ರೆಸ್ ಅಥವಾ ಡಂಬಲ್ ಪ್ರೆಸ್ ಮತ್ತು ಅಪ್ಪರ್ ಫ್ಲೈಸ್, ಫ್ಲ್ಯಾಟ್ ಫ್ಲೈಸ್ ಸಾಕಾಗುತ್ತೆ. ಸೊ ಇವನ್ ಮೆಷಿನ್ ಫ್ಲೈಸನ್ನು ಕೂಡ ಯೂಸ್ ಮಾಡ್ಬೋದು. 4 ರಿಂದ 5 ಎಕ್ಸಸೈಸ್ ಸಾಕು ಬಿಗಿನರ್ಸ್ ಆದರೆ. ಸೊ ಒಂದು ಎಕ್ಸಸೈಸಲ್ಲಿ 3 ಸೆಟ್ ಅಂತ ಕನ್ಸಿಡರ್ ಮಾಡಿದರು. ಒಂದು ಸೆಟ್ಟಿಗೆ 3 ನಿಮಿಷ ಅಂತ ಕನ್ಸಿಡರ್ ಮಾಡಿದರು. ನೀವು ಒಂದು 4 ಎಕ್ಸಸೈಸ್ ಮಾಡಿದರೆ ಎಷ್ಟಾಯಿತು? 12 ಸೆಟ್ ಆಯಿತು. 12 ಸೆಟ್ಟು ಗುಣಿಸು 3, 36 ನಿಮಿಷ. ಅಂದರೆ ಹತ್ರ ಒಂದು ರಶ್ ಜಿಮ್ಮಲ್ಲಿ ಅಂದರೂ 50 ನಿಮಿಷದಲ್ಲಿ ನಿಮ್ಮ ಚೆಸ್ಟ್ ವರ್ಕೌಟ್ ಮುಗಿಬೇಕು. ತುಂಬ ವೆಯ್ಟ್ ಹಾಕೋ ಬಗ್ಗೆ ಥಿಂಕ್ ಮಾಡಬೇಡಿ ಇನಿಷಿಯಲಿ. ನಿಧಾನ ವೆಯ್ಟ್ ಇನ್ಕ್ರೀಸ್ ಮಾಡಿ ಲೋಡಿಂಗ್ ಎಕ್ಸಸೈಸಲ್ಲಿ. ಪ್ರೆಸ್ಗಳಲ್ಲಿ ಲೋಡ್ ಜಾಸ್ತಿ ಹಾಕಿ ಫ್ಲೈಸಿಗೆ ಮೀಡಿಯಮ್ ವೆಯ್ಟ್ ತೊಗೊಳ್ಳಿ. ಮತ್ತು ನೀವು ವೀಕ್ಲಿ 2 ಚೆಸ್ಟ್ ವರ್ಕೌಟ್ ಮಾಡೋದಿದ್ರೆ, ಹೆಚ್ಚಿನವ್ರು ಮಾಡ್ತಾರೆ, ಒಂದು ವರ್ಕೌಟಲ್ಲಿ ನೀವು ನಿಮ್ಮ ಕಾನ್ಸಂಟ್ರೇಷನ್ ಪ್ರೆಸ್ಸಿಗೆ ಜಾಸ್ತಿ ಕೊಡಿ, ಫ್ಲೈಸ್ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಂತಿಲ್ಲ. ಸೊ ಇನ್ನೊಂದು 2ನೇ ವರ್ಕೌಟಲ್ಲಿ ಪ್ರೆಸ್ ಯಾವುದಾದ್ರೂ ಒಂದು ಇಟ್ಕೊಳ್ಳಿ, ಹೆಚ್ಚು ಫ್ಲೈಸನ್ನು ಮಾಡಿ. ಸೊ ಹಾಗೆ ನೀವು ವರ್ಕೌಟನ್ನು ಚೇಂಜ್ ಮಾಡ್ಕೊಳ್ಬೋದು. ಸೊ ಇದಿಷ್ಟು ವಿಡಿಯೋ ತುಂಬ ಬಿಗಿನರ್ಸಿಗೆ. ಸೊ ಇದು ಹೆಲ್ಪ್ ಆದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇಂಥ ಬೇರೆ ಯಾವುದಾದ್ರೂ ವೀಡಿಯೋ ಬೇಕಿದ್ದರೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಸೊ ಅಲ್ಲಿವರೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಎಲ್ಲಕ್ಕಿಂತ ಇಂಪಾರ್ಟೆಂಟ್, ನಿಮ್ಮ ಕ್ವಶನ್ಗಳು ಕಮೆಂಟಲ್ಲಿ ಹಾಕೋದನ್ನು ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.